ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಕಟೋರಿ ಬ್ಲೌಸಿದ್ದು ಫ್ರಂಟ್ ಪಾರ್ಟಿನ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಮತ್ತು ಡಾಚಿನ ಹೆಂಗೆ ಹಿಡಿಬೇಕು ಎಲ್ಲ ಸ್ಟಿಚಿಂಗನ್ನು ಫ್ರಂಟ್ ಪಾರ್ಟ್ ರೆಡಿ ಮಾಡೋದು ಮತ್ತು ಕಟೋರಿ ಬ್ಲೌಸಿದ್ದು ಫಿಟ್ಟಿಂಗನ್ನು ಹೇಳ್ಕೊಡತ್ತೀನಿ. ಇವತ್ತು ನಾ ಎಲ್ಲ ಲೈನಿಂಗನ್ನು ಮತ್ತು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿನಿ. ಜಸ್ಟ್ ಏನು ನಿಮ್ಮ ಕಟ್ಟಿಂಗ್ ತೋರಿಸಿನಲ್ಲ ಅವ್ನು ಸೇಮ್ ಆ್ಯಸ್ ಇಟ್ ಈಸ್ ಕಟ್ಟಿಂಗ್ ಮಾಡಿಕೊಂಡು ಟ್ರಿಮ್ಸ್ ಎಲ್ಲ ಮಾಡಿಕೊಂಡು ಸೈಡ್ ಬರುವಂಥ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿನಿ. ಇವತ್ತು ಅದ್ರದ್ದು ಫ್ರಂಟ್ ಪಾರ್ಟ್ ಒಳಗೆ ನಾವು ಯಾವ ರೀತಿ ಮಾಡಬೇಕು, ಸೊ ಯಾವ ರೀತಿ ಸ್ಟಿಚ್ ಮಾಡಬೇಕು. ಒಬ್ಬರು ಕಟೋರಿ ಪೀಸಸ್ಸನ್ನು ಮೇಲಿಂದ ನೆಕ್ ಸೈಡಿಂದ ಕೆಳಗಡೆ ಬರ್ತಾರೆ, ಕೆಳಗಡೆಯಿಂದ ಮೇಲೆ ಹೋಗ್ತಾರೆ. ಒಬ್ಬರು ಸ್ಟಿಚಿಂಗ್ ಒಂದು ಚೇಂಜ್ ಇರುತ್ತೆ. ಈ ರೀತಿ ಹೊಲಿದ್ರಂದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಕಟೋರಿ ಶೇಪ್ ರೆಡಿ ಆಗ್ತೈತಿ. ಎಲ್ಲಿ ಯಾವುದೂ ಕಟ್ಟಿಂಗ್ ಎಕ್ಸ್ಟ್ರಾ ಬರೋಂಗಿಲ್ಲ. ಬಂದರೂ 1/4 ಇಂಚ್ವರೆಗೂ ಬಂದ್ರೆ ನಡೀತೈತಿ. ಅದಕ್ಕಿಂತ ಹೆಚ್ಚು ಬಂದರೆ ಅದು ಕಟೋರಿ ಶೇಪ್ ಹೋಗ್ತೈತಿ. ನಾವು ಏನು ಶೇಪ್ ಅಷ್ಟೆಲ್ಲ ಮೆಜರ್ಮೆಂಟ್ ಹಾಕಿ ತೆಗೆದಿರ್ತೀವಲ್ಲ ಅದು ಹೋಗಿಬಿಡ್ತೈತಿ, ಕರೆಕ್ಟಾಗಿ ನಮಗೆ ರೆಡಿ ಆಗಂಗಿಲ್ಲ. ಈ ರೀತಿಯಾಗಿ ನೀವು ಪರ್ಫೆಕ್ಟಾಗಿ ಈ ರೀತಿ ನಾನು ಹೇಳ್ದಂಗೆ ಕಟ್ ಮಾಡಿದ್ರು ಅಂದ್ರೆ ಇದೇ ರೀತಿನ ಸ್ಟಿಚ್ ಮಾಡಿ ನೋಡಿರಿ, ನಿಮಗೆ ಪರ್ಫೆಕ್ಟಾಗಿ ಕಟೋರಿ ಬ್ಲೌಸು ರೆಡಿ ಆಗ್ತೈತಿ ಮತ್ತು ಫಿಟ್ಟಿಂಗ್ನು ಸರಿಯಾಗಿ ಬರ್ತೈತಿ. ನೋಡಿರಿ, ನಾನೀಗ ಕಟೋರಿ ಪೀಸನ್ನು ನೆಕ್ ಸೈಡಿಂದನೇ ಅಟ್ಯಾಚ್ ಮಾಡ್ಕೊಂಡೀನಿ. ನಾ ಮಾಡತ್ತೀನಲ್ಲ ಆ ವಿಡಿಯೋನ ಸ್ವಲ್ಪ ಲಕ್ಷ ಕೊಟ್ಟು ನೀವು ನೋಡಿರಿ, ನಿಮಗೆ ತಿಳಿತೈತೆ ಎಲ್ಲಾನು. ನೋಡಿರಿ, ನಾನು ಡಾಚನ್ನ ಈಗ ಮತ್ತೆ ಹಿಡಿದು ನಿಮ್ಗೆ ತೋರ್ಸಾಕತ್ತೀನಿ. ಕರೆಕ್ಟಾಗಿ ಎರಡೂ ಎಡ್ಜಸ್ನು ಕಟೋರಿ ಪೀಸಿಂದ ಅಷ್ಟೇ ಲಕ್ಷ ಕೊಡ್ರಿ. ಕಟೋರಿ ಪೀಸಸ್ ಏನು ಎಡ್ಜಸ್ ಅದಾವಲ್ಲ ಎರಡೂ ಕರೆಕ್ಟಾಗಿ ಸ್ಟಿಚಿಂಗ್ ಒಳಗೆ ಹೋಗಿದ್ರೂ ಸಹ ಅದನ್ನು ಕರೆಕ್ಟಾಗಿ ಎಷ್ಟು ಎಕ್ಸ್ಟ್ರಾ ಹೋಗಿತ್ತಲ್ಲ ಅಷ್ಟನ್ನ ಹಿಡಿದು ಸೆಂಟ್ರ್ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಅಲ್ಲಿಂದ 1.5 ಇಂಚ್ ಬಿಡ್ತು 3 ಇಂಚ್ ಹೈಟಿಗೆ ಈ ರೀತಿಯಾಗಿ ಮಾಡಿದ್ರಂದ್ರೆ ನೋಡಿರಿ ಕಟೋರಿ ಎಷ್ಟು ನೀಟಾಗಿ ಬಂದೈತೆ ನೋಡಿರಿ. ನೋಡಿ, ನಾನು ಬಟ್ಟೆ 1/4 ಇಂಚ್ನೂ ಬರಲಿಲ್ಲ ರೀ, ಅದಕ್ಕಿಂತ ಕಡಿಮೆ ಬಂತು. ಅಷ್ಟನ್ನ ಟ್ರಿಮ್ ಮಾಡಿ ತೆಗೀರಿ. ನಿಮಗೆ ಯಾವುದೇ ಶೇಪ್ ಕಟೋರಿ ಶೇಪ್ ಹೋಗಂಗಿಲ್ಲ. ಇಲ್ಲಾಂದ್ರೆ ಕಟೋರಿ ಶೇಪ್ ಹೋತಪ್ಪ ಅಂದ್ರೆ ನೀವು ಸರಿಯಾಗಿ ಬ್ಲೌಸ್ ಫಿಟ್ಟಿಂಗ್ ಬರೋಂಗಿಲ್ಲ. ಕಟೋರಿದ್ದು ಶೇಪ್ ಕರೆಕ್ಟಾಗಿ ಕಾಣಂಗಿಲ್ಲ, ಕರೆಕ್ಟಾಗಿ ಕುಂದ್ರಂಗಿಲ್ಲ. ಅದಕ್ಕೆ ನೀವು ಏನು ಮಾಡಿರಿ, ಕರೆಕ್ಟಾಗಿ ನೆಕ್ ಸೈಡಿಂದ ನಾ ಹೇಳಿರುವಂಥ ಮೆಜರ್ಮೆಂಟ್ ಒಳಗೆ ಕಟ್ ಮಾಡಿದ್ರಂದ್ರೆ ಇದು ಕರೆಕ್ಟಾಗಿ ಬ್ಲೌಸು ರೆಡಿ ಆಗ್ತೈತಿ ಮತ್ತು ಫಿಟ್ಟಿಂಗು ಸಹ ಚಲೋ ಬರ್ತೈತಿ. ನೋಡಿರಿ, ನಾನು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಂಡೆ. ನೆಕ್ಸ್ಟ್ ಅದನ್ನು ಒಳಗಡೆ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಹಾಕ್ಕೊಳಕತ್ತೀನಿ. ಕಟೋರಿ ಬ್ಲೌಸಲ್ಲಿ ಬೇಕಾದ್ರೆ ಭಾಳಷ್ಟು ಟ್ರಿಕ್ಸನ್ನು ಸ್ವಲ್ಪ ಯೂಸ್ ಮಾಡಬೇಕಾಗ್ತೈತಿ. ಟ್ರಿಕ್ಸ್ ಗೊತ್ತಿರಬೇಕು. ಅದ್ರ ಸ್ಟಿಚಿಂಗ್ ಈಸಿ ಐತ್ರಿ. ಟ್ರಿಕ್ಸ್ ಗೊತ್ತಾಯ್ತಪ್ಪ ಅಂದ್ರೆ ಸ್ಟಿಚಿಂಗ್ ಭಾಳ ಈಸಿ ಐತ್ರಿ. ನೋಡಿರಿ, ಕ್ರಾಸ್ ಬೆಲ್ಟ್ ಮೇಲೆ ನಾನು ಈ ರೀತಿ ಎರಡು ಸ್ಟಿಚ್ ಹಾಕ್ತೀನಿ. ಇಲ್ಲಿ ಒಂದು ಹಾಕ್ತೀನಿ ಕ್ರಾಸ್ ಬೆಲ್ಟ್, ಈ ಕಡೆ ಎಡ್ಜಿಗೊಂದು ಆ ಕಡೆ ಎಡ್ಜಿಗೊಂದು ಈ ರೀತಿ ಹಾಕಿದ್ರೆ ಅಂದ್ರೆ ನಿಮ್ಮದು ಕಪ್ಸ್ ಏನಿರುತ್ತಲ್ಲ ಸ್ಟಿಫಾಗಿ ಕರೆಕ್ಟಾಗಿ ಮತ್ತು ನಿಮ್ಮದು ಕಟೋರಿ ಶೇಪ್ ಏನೈತಲ್ಲ ಕರೆಕ್ಟಾಗಿ ಕುಂದಿರುತ್ತೆ. ನಮ್ಮದು ಕಪ್ಸದ ಶೇಪ್ ಇರುತ್ತಲ್ಲ ಅದು ಕರೆಕ್ಟಾಗಿ ಕುಂದಿರುತ್ತೆ. ನೋಡಿರಿ, ಈ ರೀತಿಯಾಗಿ ನಾನೀಗ ಎರಡೂ ಸೈಡದ್ದು ಇದೇ ರೀತಿಯ ಸೇಮ್ ಸ್ಟಿಚಿಂಗ್ ಒಳಗೆ ರೆಡಿ ಮಾಡಿ ಇಟ್ಕೊಂಡೀನಿ. ಈ ನಾನು ಇದು ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮಣಿ ಪಟ್ಟಿ ಎರಡೂ ಹಚ್ಚಾಕತ್ತೀನಿ. ಫಸ್ಟ್ ನಾನು ಉಕ್ಕಿನ ಮಣಿ ಪಟ್ಟಿ ಹಚ್ಚಾಕತ್ತೀನಿ. ಉಕ್ಕಿನ ಪಟ್ಟಿ ಹಚ್ಚಾಕತ್ತೀನಿ. ನೋಡಿರಿ, 1 ಇಂಚು ಹಿಡ್ತಿದ್ದು ಹಿಡ್ಕೊಂಡು ತೊಗೊಂಡು ಅದಕ್ಕೆ ನಾನು ಸೈಡ್ ಒಂದು ಅರ್ಧ 1/4 ಇಂಚಿನಷ್ಟು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ಹೊಳಿಸಿ ಅದರಲ್ಲೊಂದು ಲೈನಿಂಗ್ ಮೇಲೇ ಸ್ಟಿಚ್ ಮಾಡಿಕೊಂಡು ಈ ಪೂರ್ತಿ ಟರ್ನ್ ಮಾಡಿ ಒಳಗಡೆನೇ ಫೋಲ್ಡ್ ಮಾಡಿ ಇಲ್ಲೊಂದು ಕರೆಕ್ಟಾಗಿ ಒಂದು 3/4 ಇಂಚಿನಷ್ಟು ಬರುತ್ತೆ. ಅಷ್ಟು ಇಡ್ತಿಗೆ ಒಂದು ನೀವು ಸ್ಟಿಚ್ ಹಾಕಿಬಿಟ್ರೆ ಅಂದರೆ ಕೆಳಗಡೆ ಲೈನಿಂಗ್ ಅದು ಎರಡು ಕರೆಕ್ಟಾಗಿ ಅಟ್ಯಾಚ್ ಆಗಿರ್ತೈತಿ. ಈ ನೋಡಿರಿ, ನಾನು ಇದನ್ನು ಪಟ್ಟಿ ತೋರ್ಸಾತೀನಿ ನಿಮಗೆ. ಉಕ್ಕಿನ ಮಣಿ ಪಟ್ಟಿ ಅಂತಿರಲ್ಲ ಅದು ತೋರ್ಸಾತೀನಿ. ಕಾಜಿನ ಪಟ್ಟಿ ಅಂತೀವಿ ನೋಡಿ ನಾವು, ಆ ರೀತಿಯಾಗಿ ಅದನ್ನು ಹಚ್ಚೋದು ತೋರ್ಸಾತೀನಿ. ನಾನು ಇದು ಸಹ ಏನು ಮಾಡೀನಿ, ಲೈನಿಂಗ್ ಬಟ್ಟೆನ ಇದನ್ನು ಮಾಡೀನಿ. ಯಾಕಂದರೆ ಮೇನ್ ಫ್ಯಾಬ್ರಿಕ್ ಅಷ್ಟೇ ಇದು ಇಲ್ಲರಿ, ತಿಳು ಐತೆ ಭಾಳ ತಿನ್ನಾಗಿರೋದ್ರಿಂದ ನಾನು ಮೇನ್ ಫ್ಯಾಬ್ರಿಕ್ ಇದು ಲೈನಿಂಗ್ ಬಟ್ಟೆದನ್ನು ಹಚ್ಚಕತ್ತೀನಿ. ನೀವು ಈ ರೀತಿ ನಾರ್ಮಲ್ ಬಟ್ಟೆ ಇದ್ದಾಗ ಈ ರೀತಿ ಮಾಡಿದ್ರೆ ನಡಿತೈತಿ. ಲೈನಿಂಗ್ ನಿಮಗೇನಾದ್ರು ಸಿಲ್ಕ್ ಬ್ಲೌಸ್ ಬಂದಿತ್ತಪ್ಪ ಅಂದ್ರೆ ಸಾಧ್ಯವಾದಷ್ಟು ಸಿಲ್ಕ್ ಬ್ಲೌಸಿನ ಬಟ್ಟೆನ ಹಚ್ಚಕ್ಕೆ ಟ್ರೈ ಮಾಡಿರಿ. ಅದು ಚಲೋ ಇತ್ತು, ದಪ್ಪಿತ್ತು ಅಂದ್ರೆ ತಿಂದಿತ್ತಪ್ಪ ಅಂದರೆ ಅನಿವಾರ್ಯ, ಆದರೆ ಅದನ್ನೇ ಹಚ್ಚೋದು ಚಲೋ ಸಿಲ್ಕ್ ಬ್ಲೌಸಿಗೆ. ಈ ಬ್ಲೌಸಿಗಳಿಗಾದರೆ ಏನಾಗ್ತೈತಿ, ಬಟ್ಟೆ ಭಾಳ ತಿಳಿಯೋದ್ರಿಂದ ನಮಗೆ ತಾಳಿಕೆ ಬರೋಂಗಿಲ್ಲ, ಗಟ್ಟಿಮುಟ್ಟು ಬರೋಂಗಿಲ್ಲ. ಅದಕ್ಕೆ ನಾವು ನೋಡಿರಿ ಈ ರೀತಿ ಎರಡೂ ಬ್ಲೌಸನ್ನು ಹೆಚ್ಚು ಕಮ್ಮಿ ಐತ್ರಿ. ನೆಕ್ ನೀವು ನೋಡತ್ತಿರ್ಬೋದು, ನೆಕ್ ಹೆಚ್ಚು ಕಮ್ಮಿ ಐತಿ. ಅವ್ರದ್ದೇನು ರೆಡಿ ಬ್ಲೌಸ್ ಇರುತ್ತಲ್ಲ ಅಲ್ಲಿಂದ ಇದನ್ನ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಅಲ್ಲೇ ಮತ್ತೆ 1/4 ಇಂಚ್ ಮೇಲೆ ಮಾರ್ಕ್ ಹಾಕ್ಕೋಬೇಕು ರೀ. ಯಾಕಂದ್ರೆ ನಮ್ಗೆ ಸ್ಟಿಚಿಂಗ್ ಒಳಗೆ ಹೋಗಬೇಕಲ್ಲ, ಅದಕ್ಕೆ ಈ ರೀತಿ ರೌಂಡ್ ಶೇಪ್ ಒಳಗೆ ಒಂದು ಶೇಪ್ ಹಾಕ್ಕೋಬೇಕು. ಈ ರೀತಿ ನೀವು ಎಲ್ಲ ಬ್ಲೌಸಿಗೂ ಈ ರೀತಿ ಟ್ರಿಮ್ಸ್ ಮಾಡಲೇಬೇಕು.
ಇನ್ನು ನಾರ್ಮಲ್ ಬ್ಲೌಸ್ ಹೊಲಿದ್ರೂ ಈ ರೀತಿನ ಮಾಡಿರಿ, ಮತ್ತು ಈ ನೆಕ್ ಹೊಲಿದ್ರು ರೆಡಿ ಇದೇ ರೀತಿ ಟ್ರಿಮ್ ಮಾಡಬೇಕು. ಅದಕ್ಕೆ ನೋಡಿರಿ ಈ ರೀತಿಯಾಗಿ ನಾನು ರೌಂಡ್ ಶೇಪ್ ಬರುವಂಗೆ ಅವ್ರಿಗೆ ಎಷ್ಟು ನೆಕ್ ಬೇಕು ಅಷ್ಟಿಗೆ ನೀವು ಈ ರೀತಿ ಮಾಡಿದ್ರೆ ಅಂದ್ರೆ ಫ್ರಂಟ್ ನೆಕ್ ಅವ್ರಿಗೆ ಎಷ್ಟು ಬೇಕಾಗಿರ್ತೈತಲ್ಲ ಅಷ್ಟು ರೆಡಿ ಆಗ್ತೈತಿ. ಈಗ ನೋಡಿರಿ ನಾನು ಬ್ಯಾಕ್ ಪಾರ್ಟ್ ಒಳಗೆ ನಾನು ಆಲ್ರೆಡಿ ನೆಕ್ಕನ್ನು ರೆಡಿ ಮಾಡ್ಕೊಂಡೀನಿ. ಅದಕ್ಕೆ ನಾನು ಈಗೇನು ಮಾಡತ್ತೀನಿ, ಫ್ರಂಟ್ ಪಾರ್ಟ್ ಒಳಗೆ ಅಷ್ಟೇ ನೆಕ್ ಪೈಪಿಂಗ್ ಬೇಕಾಗ್ತೈತಿ. ನಾನು ಪೈಪಿಂಗ್ ಮಾಡೋಂಗಿಲ್ಲ, ಯಾಕಂದ್ರೆ ಬಟ್ಟೆ ಭಾಳ ಶಾರ್ಟೇಜ್ ಇತ್ತು. ಅದಕ್ಕೆ ನಾನು ಏನು ಮಾಡತ್ತೀನಿ, ಅದನ್ನು ಡಬಲ್ ಸ್ಟಿಚ್ ಅಂದ್ರೆ ಹೆಮ್ಮಿಂಗ್ ಮಾಡೋಕೆ ಏನು ನಾವು ಸ್ಟಿಚ್ ಮಾಡ್ತೀವಲ್ಲ ಅದನ್ನು ಮಾಡೋದು ತೋರ್ಸಾತೀನಿ ನಾನು ನಿಮಗೆ. ಈ ರೀತಿಯೂ ನಾವು ನಿಮಗೆ ಏನಾದರೂ ಪೈಪಿಂಗ್ ಬರ್ಲಿಕ್ಕಂದ್ರೆ ಈ ರೀತಿ ಮಾಡಿರಿ. ಈಗ ಏನು ಮಾಡ್ತಾರಪ್ಪ ಅಂದ್ರೆ ಪೈಪಿಂಗ್ ಬರ್ಲಿಕ್ಕಂದ್ರೆ ಪೈಪಿಂಗ್ ಬರೋಂಗಿಲ್ಲ, ಬ್ಲೌಸ ಬೇಡ ಅಂತೇಳಿ ಹಿಂದಕ್ಕೆ ಸರಿಬೇಡ್ರಿ. ಟ್ರೈ ಮಾಡಿರಿ ಬರತೈತಿ. ಆದರೆ ನಿಮ್ಗೆ ಅಷ್ಟು ನಿಮಗೆ ಇದು ಅನಿಸತ್ತಿದ್ರಂದ್ರೆ ಈ ರೀತಿ ನಾ ತೋರ್ಸಾತೀನಿಲ್ಲ, ಈ ರೀತಿ ಮಾಡಿರಿ. ಭಾಳ ಚಂದ ಕಾಣಿಸುತ್ತೆ ಬ್ಲೌಸ್. ಪೈಪಿಂಗ್ ಬೇಕಾ ಅಂತೇನಿಲ್ಲ ಬ್ಲೌಸಿಗೆ, ಈ ರೀತಿ ಮಾಡಿದ್ರೂ ನಿಮಗೆ ಭಾಳ ಚಂದ ಕಾಣ್ತೈತಿ, ನೈಸ್ ಕಾಣ್ತೈತಿ. ಆಲ್ಮೋಸ್ಟ್ ಎಲ್ಲ ಈಗ ಇದು ಮಾಡಿದ್ದು ಸಹ ನಾವೇನು ಮಾಡ್ತೀವಿ, ಡಿಸೈನ್ ಮಾಡಿದ್ದು ಸಹ ಇದೇ ರೀತಿನ ಸ್ಟಿಚ್ ಮಾಡೋದ್ರಿ. ಅದಕ್ಕೆ ನೀವು ಈ ರೀತಿ ಮಾಡಿದ್ರಂದ್ರೆ ನಿಮಗೆ ಪೈಪಿಂಗ್ ಸಮಸ್ಯೆ ಬರೋಲ್ಲ. ಈಗ ಪೈಪಿಂಗ್ ನೀಟ್ ಬರಲಿಲ್ಲ ಅಂದರೆ ಬ್ಲೌಸ ವೇರ್ ಮಾಡೋಕ್ಕಾಗಂಗಿಲ್ಲ, ಒಬ್ಬೊಬ್ರಿಗೆ ಹಾಕ್ಕೊಳಕ್ಕೂ ಆಗಲ್ಲ. ನಾವೇ ಈಗ ಎಂಥ ಇದೀವಿ ಅಂದ್ರೂ ಸ್ವಲ್ಪ ಪೈಪಿಂಗ್ ನೀಟಾಗಿ ಬರ್ಲಿಕ್ಕೆ ಬ್ಲೌಸ್ ವೇರ್ ಮಾಡೋಕ್ಕೆ ಮನಸ್ಸೇ ಬರೋಂಗಿಲ್ಲ. ಅದಕ್ಕೆ ನಾವು ಪೈಪಿಂಗ್ ನಿಮ್ಗೆ ಬರ್ಲಿಕ್ಕಂದ್ರೆ ಈ ರೀತಿ ಮಾಡಿ ಸ್ಟಿಚ್ ಮಾಡಿರಿ. ಫಸ್ಟ್ ಒಂದು ಸ್ಟಿಚ್ ಟಚ್ ಮಾಡ್ಕೋಬೇಕು, ಟರ್ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ನೆಕ್ಸ್ಟ್ ಪೂರ್ತಿ ಬ್ಲೌಸ್ ತೆಳಗೆ ಹಾಕಿ ಇಲ್ಲೊಂದು ಕರೆಕ್ಟ್ ಒಂದು 2 ಗೆರೆ 1/4 ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕಿ ರೆಡಿ. ಈ ಮಾತು ಮಾಡಿದ್ರಂದ್ರೆ ಈ ರೀತಿಯೂ ಮಾಡ್ಬೋದು. ಇನ್ನೊಂದು ಸ್ಟಿಚ್ ಹಾಕಿದ್ರಂದ್ರೆ ಇದೇ ರೀತಿಯೂ ಬಿಡ್ಬೋದು. ಸ್ಟಿಚ್ಚನ್ನು ನೀವೇನು ಮಾಡಬೇಕು, ಸಣ್ಣ ಹೊಲಿಗೆ ಇಡಬೇಕು. ಈ ರೀತಿ ಮಾಡಿದ್ರಂದ್ರೆ ಅಂದರೆ ಬ್ಯಾಕ್ ಸೈಡ್ ಒಳಗೂ ನಾನು ಇದೇ ರೀತಿ ಸ್ಟಿಚ್ ಹಾಕೀನಿ. ಅದಕ್ಕೆ ಫ್ರಂಟ್ ಪಾರ್ಟ್ ಒಳಗೆ ಇದು ಹಾಕಿದೆ ಅಂದರೆ ಚಲೋ ಕಾಣ್ತೈತೆ ನಾನು ಹಿಂಗೆ ಮಾಡೀನಿ. ನೀವು ಒಂದೇ ಹೊಲಿಗೆ ಇಟ್ಟು ದೊಡ್ಡ ಸ್ಟಿಚ್ ಇಟ್ಟು ಹೆಮ್ಮಿಂಗ್ ಮಾಡಿದರೂ ಬರ್ತೈತಿ. ಇದ್ರೊಳಗೆ 2 ವೇಸ್ ಅದಾವು. ಈಗ 1 ವೇ ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ವೇನ ನಾನು ನೆಕ್ಸ್ಟ್ ಬ್ಲೌಸ್ ಒಳಗೆ ನಿಮ್ಗೆ ಮಾಡಿ ತೋರಿಸ್ತೀನಿ. ನೋಡಿರಿ, ನಾನು ಯಾರಾದರೂ ಕಟಿಂಗ್ ವಿಡಿಯೋ ನೋಡಿದ್ರಂದ್ರೆ ಅದ್ರೊಳಗೆ ನಾನು ಲೈನಿಂಗನ್ನು ಕಟಿಂಗ್ ಮಾಡ್ಕೊಂಡಿದ್ದಿಲ್ಲ, ಯಾಕಂದ್ರೆ ಬಟ್ಟೆ ಶಾರ್ಟೇಜ್ ಬಿದ್ದಿತ್ತು. ಲೈನಿಂಗನ್ನು ಕಟ್ ಮಾಡಿದ್ದಿಲ್ಲ ಸ್ಲೀವಿಂದ. ಅದಕ್ಕೆ ಅದನ್ನು ಇಲ್ಲಿ ಮಾಡಿ ತೋರಿಸಾತೀನಿ ನಿಮಗೆ. ಆ್ಯಸ್ ಇಟ್ ಇಸ್ ಅವ್ರ ಬ್ಲೌಸ್ ಅಂದ್ರೆ ಸ್ವಲ್ಪ ಸ್ಮಾಲ್ ಪಪ್ ಸ್ಲೀವ್ ಇಡ ಅಂತ ಹೇಳ್ಯಾರ ಇವ್ರು. ಇದನ್ನು ಕಸ್ಟಮೈಸ್ ಈ ರೀತಿ ಕಸ್ಟಮೈಸ್ ಮಾಡ್ಯಾರ. ಅದಕ್ಕೆ ಅದನ್ನು ಸ್ಮಾಲ್ ಪಪ್ ಸ್ಲೀವ್ ಅದನ್ನು ಕಟ್ ಮಾಡ್ಕೊಂಡಿದ್ದೆ. ಮೇನ್ ಫ್ಯಾಬ್ರಿಕನ್ನು ಇದನ್ನು ಮಾಡಿದ್ದಿಲ್ಲ, ಬಟ್ಟೆ ಕಡಿಮೆ ಇದ್ದದ್ದು ಅಂತೇಳಿ. ಅದಕ್ಕೆ ನಾ ಈಗೇನು ಮಾಡಿದೆ, ಲೈನಿಂಗನ್ನು ತೊಗೊಂಡು ಕಟ್ ಮಾಡಿದೆ. ಸೈಡ್ ಬಟ್ಟೆ ಸ್ವಲ್ಪ ಕಡಿಮೆ ಭಾಳ ಬೀಳ್ತೈತೆ ರೀ ಇದು. ಅದಕ್ಕೆ ನಾವೇನು ಮಾಡಬೇಕು, ಈ ರೀತಿ ಬಟ್ಟೆ 4 ಪೀಸನ್ನು ರೆಡಿ ಮಾಡಿ ಕಟ್ ಮಾಡ್ಕೊಳತ್ತೀನಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೊರಿ ನೀವು. ನಾನು ಅಲ್ಲೇ ನಿಮಗೆ ಇನ್ನೊಂದು ವಿಡಿಯೋದೊಳಗೆ ಅಲ್ಲೇ ಹಿಂಗೆ ಅಡ್ಜಸ್ಟ್ ಮಾಡ್ಬೋದು ರೀ ಅಂತಲೂ ತೋರಿಸೀನಿ. ಈ ರೀತಿಯೂ ಬಟ್ಟೆನ ನೀವು ಅಡ್ಜಸ್ಟ್ ಮಾಡ್ಬೋದು. ಹಂಗೆ ಮಾಡಿರಿ ಅಂತ ನನಗೇನಿಲ್ಲ. ನಿಮಗೆ ಭಾಳಷ್ಟು ವೇಸನ್ನು ಹೇಳ್ಕೊಡ್ತೀನಿ. ನಿಮಗೆ ಯಾವುದು ಕಂಫರ್ಟ್ ಆಗ್ತೈತಿ, ಯಾವ್ದು ಬಟ್ಟೆ ಸೆಟ್ ಆಗ್ತೈತಿ ಆ ಬಟ್ಟೆನ ಸೆಟ್ ಮಾಡಿರಿ. ನೋಡಿರಿ, ಅವ್ರದ್ದು ನಾರ್ಮಲ್ ಪಫ್ ಸ್ಲೀವ್ ಹೇಳಿದ್ರಲ್ಲ, ಜಸ್ಟ್ ಒಂದು 4 ಅಥವಾ 5 ಪ್ಲೇಟ್ಸ್ ಅಷ್ಟೇ ಬರಲಿ ಅಂತ ಹೇಳಿದರು. ನೋಡಿರಿ, ಈ ರೀತಿಯಾಗಿ ಸಣ್ಣ ನೀರಿಗೆ ಹೆಂಗೆ ಕುಂಚಿಗೆ ಹಿಡಿತೀವಲ್ಲ ಆ ರೀತಿ ಸಣ್ಣ ಒಂದು 5 ಪ್ಲೇಟ್ಸ್ ನಾನು ಇಲ್ಲೇ ಕುಂದ್ರಸೋಕೆ ಪ್ರಯತ್ನ ಪಡ್ತೀನಿ. 5 ಕುಂದ್ರಿಸ್ರಿ, 4 ಕುಂದ್ರಿಸ್ರಿ, ಒಬ್ರು 2 3 ಹೇಳ್ತಾರೆ. ಒಂದು ಮಿನಿಮಮ್ 5 ಆದರೂ ಇರಬೇಕು. ಅದಕ್ಕೆ ನಾನು 5 ಪಪ್ಪನ್ನು ಇಟ್ಟು ಈ ರೀತಿ ಮಾಡಿದೆ. ಇಷ್ಟು ಲೈಟಾಗಿ ಪಪ್ ರೆಡಿ ಆಯ್ತು. ಅದಕ್ಕೆ ಇದನ್ನು ಲೈನಿಂಗ್ ಬ್ಲೌಸಿಗೆ ಅಟ್ಯಾಚ್ ಮಾಡೋದನ್ನು ನೋಡಿರಿ. ಲೈನಿಂಗ್ ಪೀಸಿಗೆ ಹೆಂಗೆ ಮಾಡೋದು, ಯಾಕಂದ್ರೆ ಲೈನಿಂಗ್ ಪೀಸ್ ಒಳಗೆ ನಾನು ಪಫ್ ಹಿಡ್ದಿಲ್ಲ, ಜಸ್ಟ್ ಮೇನ್ ಫ್ಯಾಬ್ರಿಕ್ ಒಳಗೆ ಅಷ್ಟೇ ಪಫ್ ಹಿಡ್ದೀನಿ. ಅದಕ್ಕೆ ನೀವು ಲೈನಿಂಗಿಗೂ ಹೆಂಗೆ ಅಟ್ಯಾಚ್ ಮಾಡೋದಂದ್ರೆ ಸೇಮ್ ಅವ್ರದ್ದು ಏನು ಸ್ಲೀವ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಅಂದರೆ ಅದನ್ನು ಅದೇ ರೀತಿ ಮೆಜರ್ಮೆಂಟ್ ಇಟ್ಟು ಕಟ್ ಮಾಡಬೇಕು. ಏನು ಮೇನ್ ಫ್ಯಾಬ್ರಿಕ್ ಇಟ್ಟಿವಲ್ಲ ಆ ರೀತಿ ಮಾಡಬೇಡ್ರಿ. 2 ರೀತಿಯೂ ಬರ್ತೈತಿ ನಿಮಗೆ. ಹೆಂಗಂದ್ರೆ ಮೇನ್ ಫ್ಯಾಬ್ರಿಕನ್ನು ಇದು ಲೈನಿಂಗನ್ನು 2 ಅಟ್ಯಾಚ್ ಮಾಡಿಕೊಂಡು ಪಪ್ಪನ್ನು ಹಿಡಿಬೋದು. ಇಲ್ಲಾಂದ್ರೆ ಮೇನ್ ಫ್ಯಾಬ್ರಿಕನ್ನು ಅಷ್ಟೇ ಪಫ್ ಹಿಡೋದು, ಲೈನಿಂಗನ್ನು ಏನು ಮಾಡ್ಬೋದು, ಪ್ಲೇನಾಗಿ ಹಚ್ಬೋದು ಪಫ್ ಹಿಡಿಲಾರ್ದೆ. ಅಂದರೆ ಪಫ್ ಹಿಡಿದ ಮೇಲೇ ರೆಡಿ ಮಾಡ್ಕೊಬೇಕು. ಈಗ ನಾ ಮಾಡ್ಕೊಳತ್ತಿಲ್ಲ ಹಿಂಗೆ. ಇದನ್ನು ಮಾಡಿಕೊಂಡ್ರೆ ನಿಮಗೆ ಎಕ್ಸಾಕ್ಟಾಗಿ ಒಂದು ಸ್ವಲ್ಪ ಇದು ಸಿಗಲ್ಲ, ಗ್ರಿಪ್ ಸಿಗಲ್ಲ. ನೀವು ಇಲ್ಲಾಂದರೆ 2 ಲೈನಿಂಗನ್ನು 2 ನೀವು ಕಟ್ ಮಾಡಿಕೊಂಡು ಪ್ರಾಕ್ಟೀಸ್ ಒಳಗೆ ಬಿಗ್ನರ್ಸ್ ಇದ್ರಂದ್ರೆ ಎರಡೂ ಸೇಮ್ ಪೀಸ್ ರೆಡಿ ಮಾಡಿಕೊಂಡು ನಾ ಕಟ್ಟಿಂಗ್ ಒಳಗೆ ತೋರಿಸಿ ನೋಡಿರಿ ಯಾವ ರೀತಿ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಬಟ್ಟೆ ಈ ಪಫ್ ಹಿಡಿಬೇಕಾದ್ರೆ ಅಂಥೇಳಿ ತೋರಿಸೀನಿ. ಅದಕ್ಕೆ ನೀವು ಅಲ್ಲೇನು ಮಾಡಿರಿ, ಹೋಗಿ ನೋಡಿರಿ. ಅಲ್ಲಿ ನೋಡಿದ್ರಿ ಅಂದ್ರೆ ಅದೇ ರೀತಿನೇ ನೀವು ಲೈನಿಂಗ್ ಕಟ್ ಮಾಡ್ಕೊರಿ. ಅಲ್ಲೇ ನಾನು ಲೈನಿಂಗ್ ಮಾಡೋದನ್ನು ತೋರಿಸಿಲ್ಲ. ಅದಕ್ಕೆ ನೀವು ಇಲ್ಲಿ ಏನು ಮಾಡಿರಿ,
ಈ ರೀತಿಯಾಗಿ ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಹೆಚ್ಚಿಗೆ ಬರುತ್ತೆ ಕಡಿಮೆ ಬರುತ್ತೆ ಅಂತ ಎಲ್ಲ ಸೆಟ್ ಮಾಡಿಕೊಂಡು ಮಾಡಬೇಕು. ಪ್ರಾಕ್ಟೀಸ್ ಇದ್ದವ್ರಿಗೆ ಇದು ಏನು ಅನಿಸಲ್ಲ ರೀ. ಪ್ರಾಕ್ಟೀಸ್ ಆಯ್ತು ಅಂದ್ರೆ ನೀವು ಟ್ರೈ ಮಾಡಿರಿ. ಪ್ರಾಕ್ಟೀಸ್ ಇರ್ಲಿಕ್ಕಂದ್ರೆ ಎಷ್ಟು ತೊಗೋಬೇಕು ಏನು ಅಂತೇಳಿ ಎಷ್ಟು ಹೆಚ್ಚಿಗೆ ಬಂತನೋ ಗೊತ್ತಾಗಂಗಿಲ್ಲ. ಈ ರೀತಿ ಬ್ಲೌಸ್ ಸ್ಲೀವ್ ರೆಡಿ ಆಯಿತು. ಇದನ್ನು ಆ್ಯಸ್ ಇಟ್ ಈಸ್ ನಾನು ಸ್ಲೀವ್ನ ಹೆಂಗೆ ಅಟ್ಯಾಚ್ ಮಾಡ್ಕೋತೀನಿ ಸಾಕಷ್ಟು ವಿಡಿಯೋದೊಳಗೆ ತೋರಿಸೀನಿ. ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡೀನಿ, ವಿಡಿಯೋನು ಮಿಸ್ ಆಯ್ತದ. ಹೀಗಾಗಿ ನೋಡಿರಿ ಅವ್ರದ್ದು 17 ಇಂಚ್ ಐತಿ, ಅಂದ್ರೆ 34 ಇಂಚು ಇದು ವೇಸ್ಟ್ ಐತಿ. ಅದರ ಅರ್ಧ 17 ಇಂಚು, ಅದರ ಅರ್ಧ 8.25 ಇಂಚು. 8.25 ಇಂಚಿಗೆ ನಾನು ವೇಸ್ಟ್ ಮಾರ್ಕ್ ಹಾಕೀನಿ. ನೆಕ್ಸ್ಟ್ ಈಗ ಅವ್ರ ಬ್ಲೌಸನ್ನು ತೊಗೊಂಡು ಸೇಮ್ ಅವ್ರದ್ದು ಎಷ್ಟು ಇದು ಆರ್ಮೋಲ್ ರೌಂಡ್ ಇರುತ್ತಲ್ಲ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಬಿಡ್ರಿ. ನೆಕ್ಸ್ಟ್ ಸ್ಲೀವ್ನು ಅರೌಂಡ್ ಎಷ್ಟು ಐತಲ್ಲ ಅವ್ರದ್ದು ಬ್ಲೌಸ್ ತೊಗೊಂಡು ಹಾಕ್ಕೊಂಬಿಡ್ರಿ. ಅಂದರೆ ಈ ರೀತಿಯೂ ನೀವು ಬ್ಲೌಸನ್ನು ಇಟ್ಕೊಂಡೇ ನೀವು ರೆಡಿ ಹಾಕೋಬೋದು. ನಾ ಇನ್ನೊಂದು ನೆಕ್ಸ್ಟ್ ವಿಡಿಯೋದೊಳಗೆ 3 ಸೈಜನ್ನು ಬ್ಲೌಸ್ ಮೆಜರ್ಮೆಂಟ್ ಒಳಗೆ ಹೆಂಗೆ ಹಿಡಿಬೇಕು ವಿದೌಟ್ ಟೇಪ್. ನಾವು ಒಂದು ಟೇಪ್ ಹಿಡಿದೆ, ಒಂದು ಏನು ಮಾಡಿದೆ ಬ್ಲೌಸನ್ನು ಹಿಡಿದೆ. ಅಂದರೆ ಇದೂ ನಿಮಗೆ ಇದು ಈಸಿ ಆಗುತ್ತೆ ನಿಮಗೆ ಅದಕ್ಕಿಂತ. ಅದಕ್ಕೆ ನಾನು ಅದನ್ನು ಮಾತ್ರ ಒಂದು ಟೇಪಿಲ್ಲ ಇದನ್ನು ಮಾಡಿ ಇದನ್ನು ಸ್ಲೀವ್ ಬ್ಲೌಸಿಂದ ಮೆಜರ್ಮೆಂಟ್ ಹಿಡಿದು ತೋರಿಸಿದೆ. ನೀವು ಈ ರೀತಿಯೂ ಮಾಡಿರಿ. ಇಲ್ಲಾಂದ್ರೆ ನಾನು ನೆಕ್ಸ್ಟ್ ವಿಡಿಯೋದೊಳಗೆ 3 ಬ್ಲೌಸನ್ನು ಯೂಸ್ ಮಾಡಿ ಹೆಂಗೆ ಹಿಡಿಬೇಕು, ಇನ್ನೊಂದು ವಿಡಿಯೋದೊಳಗೆ ಬರೀ ಟೇಪ್ಲೇ ಹೆಂಗೆ ಸೆಟ್ ಮಾಡಬೇಕಂತ ತೋರಿಸ್ತೀನಿ ನೋಡಿರಿ. ಈ ರೀತಿಯಾಗಿ ಅವ್ರದ್ದು 3 ಹಾಕಿ ಒಂದು ಸ್ಟ್ರೇಟ್ ಲೈನ್ ಸ್ಕೇಲಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕಿಬಿಡ್ರಿ. ಅಂದರೆ 3 ಪಾಯಿಂಟ್ಸನ್ನು ಕೂಡಿಸ್ಬಿಡ್ರಿ. ಕೂಡಿಸಿದ್ರಿ ಅಂದರೆ ನಿಮಗೆ ಏನಾಗ್ತೈತಿ ಕರೆಕ್ಟಾಗಿ ಬರ್ತೈತಿ. ಈಗ ಬ್ಲೌಸ್ ರೆಡಿ ಆಯ್ತು ನೋಡಿರಿ. ಇದೇ ರೀತಿನ ನೀವು 2 ಸೈಡು ಫಿಟ್ಟಿಂಗ್ ಹಿಡಿದು ಮಾಡಿದ್ರಂದ್ರೆ ಬ್ಲೌಸ್ ರೆಡಿ ಆಗ್ತೈತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.